ಹಾಸನಾಂಬ ದೇವಸ್ಥಾನದ ಡೆಕೋರೇಷನ್ ಈ ಸಲ ತುಂಬಾನೇ ಚೆನ್ನಾಗಿತ್ತು. ಇಡೀ ಹಾಸನ್ ಪೂರ್ತಿ ಡೆಕೋರೇಟ್ ಮಾಡಿದ್ರು. ನನ್ನ ತಂಗಿ ಮದುವೆ ಕೂಡ ಇದೇ ಟೈಮಲ್ಲಿ ಇದ್ದಿತ್ತು. ನಮ್ಮ ಕಡೆ ಎಲ್ಲ ಕಾರ್ಯಕ್ಕಿಂತ ಮೊದಲನೇ ಕಾರ್ಯ ಮನೆ ದೇವ್ರಿಗೆ ವಿಸಿಟ್ ಮಾಡೋದು. US ಅಲ್ಲಿ ಒಂದೆರಡು ಎಲೆಗೆನೆ ಅಷ್ಟೊಂದು ದುಡ್ಡು ಕೊಟ್ಟು ಇಲ್ಲಿ ಮನೆ ಹಿಂದೆನೆ ಇಷ್ಟು ಬಂಚ್ ಆಫ್ ವಿಳೆದೆಲೆ ನೋಡಿ ತುಂಬಾ ಖುಷಿ ಆಯ್ತು. ನಮ್ಮ ಅಮ್ಮ ಅಂತೂ ಕೈ ತುಂಬಾ ವಿಳೆದೆಲೆ ಎತ್ಕೊಂಡ್ ಬಂದಿದ್ರು. ಎಲ್ಲರೂ ಹೊರಡೋಷ್ಟ್ರೊಳಗಡೆ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿದು ಹೋಗೋಣ ಅಂತ ನಾವು ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಬ್ರೈಡ್ ಅಂತೂ ಆಲ್ಮೋಸ್ಟ್ ರೆಡಿಯಾಗಿ ಕೂತಿದ್ಲು. ನಾವು ನಮ್ಮ ಅಕ್ಕನ ಫ್ಯಾಮಿಲಿನ ಪಿಕ್ ಮಾಡೋಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಬಂದ ತಕ್ಷಣ ಮೊದಲು ನಾನು ಕೇಳೋದು ಕಾಫಿ, ಯಾಕೆಂದರೆ ಇಲ್ಲಿನ ಕಾಫಿ ಸಖತ್ತಾಗಿರುತ್ತೆ. ಸೊ ಫೈನಲಿ ಎಲ್ಲರೂ ರೆಡಿಯಾಗಿ ನಾವು ಹೊರಟ್ವಿ ದೇವಸ್ಥಾನಕ್ಕೆ. ಶ್ರೀ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು. ಸೊ ಅಲ್ಲಿಗೆ ಅಂತ ಎಲ್ಲರೂ ಹೊರಟ್ವಿ. ನನ್ನ ತಂಗಿ ಅಂತೂ ತುಂಬ ಪ್ರಿಪೇರ್ ಆಗಿದ್ಲು ಮದುವೆಗೆ ಅಂತ. ಯಾವ್ಯಾವ ಒಕೇಶನ್ಗೆ ಯಾವ ಸ್ಯಾರಿ ಹಾಕೋಬೇಕು ಅದ್ರ ಮ್ಯಾಚಿಂಗ್ ಜ್ಯುವೆಲ್ರೀಸ್ ಕೂಡ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ಲು. ಈ ಶಾಸ್ತ್ರ ಎಲ್ಲದಕ್ಕೂ ಮುಂಚೆ ಇರುತ್ತೆ, ಏಕೆಂದರೆ ಎಲ್ಲದೂ ಒಳ್ಳೆಯದಾಗಲಿ ಅಂತ ಮೊದಲನೇದಾಗಿ ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀವಿ. ಆ್ಯಂಡ್ ಆಲ್ಸೋ ಎಂಡಲ್ಲಿ ನಮಗೆ ಮಾಲೆ ಕೂಡ ಹಾಕ್ತಾರೆ. ಆ್ಯಂಡ್ ಇದನ್ನು ನಾವು ಮದುವೆ ತನಕನೂ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಬ್ರೈಡ್ ಅಕ್ಕ ಆಗಿರೋದ್ರಿಂದ ನಾನು ತುಂಬ ಬ್ಯುಸಿ ಇದ್ದೆ. ಸೊ ನಾನು ಆದಷ್ಟು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಸೊ ಯಾವುದೆಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.